ಅಭಿ ಶ್ರೀಕಾಂತ್ ಬಳಿ ಸಾಹಿತ್ಯಳನ್ನು ಮದುವೆಯಾಗದಂತೆ ಎಷ್ಟೇ ಕೇಳಿಕೊಂಡರೂ ಆತ ಒಪ್ಪದೆ ಅಲ್ಲಿಂದ ಹೊರನಡೆದಿದ್ದ. ಅಭಿಗೆ ಮುಂದೇನು ಮಾಡಬೇಕೆಂದು ತಿಳಿಯದೆ ಹಣೆ ಉಜ್ಜುತ್ತಾ ಅಲ್ಲೇ ಕುಳಿತು ಯೋಚಿಸತೊಡಗಿದ. ಹೌದು, ಹೇಗಾದರೂ ಸಾಗರ್ಗೆ ಕನ್ವಿನ್ಸ್ ಮಾಡಿ ಆ ಹುಡುಗಿಯ ಮನೆಯವರ ಬಳಿ ಮಾತನಾಡಿಸಬೇಕು. ಅವನು ಒಪ್ಪದಿದ್ದರೆ ನಾನೇ ಹೋಗಿ ಮಾತನಾಡಿ ಬರುತ್ತೇನೆ. ನನ್ನ ಮುಂದಿರುವುದು ಇದೊಂದೇ ದಾರಿ ಎಂದು ಅಲ್ಲಿಂದೆದ್ದು ನೇರವಾಗಿ ಸಾಗರ್ ಮನೆಗೆ ಬಂದ ಅಭಿಷೇಕ್. ಬಾಗಿಲಿಗೆ ಹೊರಗಿನಿಂದ ಚಿಲಕ ಹಾಕಲಾಗಿತ್ತು. ಅರೆ, ಸಾಗರ್ ಎಲ್ಲಿಗೆ ಹೋಗಿರಬಹುದು ಎಂದು ಯೋಚಿಸುತ್ತಾ ಬಾಗಿಲು ತೆರೆದಾಗ ಎದುರಿಗೆ ಸಾಗರ್ನನ್ನು ರಕ್ತದ ಮಡುವಿನಲ್ಲಿ ನೋಡಿ ದೊಡ್ಡ ಆಘಾತವಾಗಿತ್ತು ಅವನಿಗೆ. ಏನಾಯಿತು ಎಂದು ಕೇಳಲು ಸಾಗರ್ಗೆ ಪ್ರಜ್ಞೆಯೇ ಇರಲಿಲ್ಲ. ತಲೆಗೆ ಸರಿಯಾದ ಏಟು ಬಿದ್ದಿತ್ತು. ತಕ್ಷಣ ಒಳಗೋಡಿ ಅವನನ್ನು ಎತ್ತಿ ತನ್ನ ಕಾರಿನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಅಲ್ಲಿನ ಡಾಕ್ಟರ್ಗೆ ಅಭಿಷೇಕ್ನ ಪರಿಚಯವಿದ್ದಿದ್ದರಿಂದ ಸಾಗರ್ನನ್ನು ಬಹುಬೇಗ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡತೊಡಗಿದರು. ಸಾಗರ್ಗೆ ಯಾರೋ ಹೊಡೆದಿದ್ದಾರೆ. ಅವನನ್ನು ಸಾಯಿಸಲು ಪ್ರಯತ್ನಿಸಿದ್ದಾರೆ. ಯಾರು ಈ ಕೃತ್ಯ ಮಾಡಿರಲು ಸಾಧ್ಯ ಎಂದು ಅಲ್ಲೇ ಆಸ್ಪತ್ರೆಯ ಹೊರಗಡೆ ಕುರ್ಚಿಯಲ್ಲಿ ಕುಳಿತಿದ್ದ ಅಭಿಷೇಕ್ ಯೋಚಿಸತೊಡಗಿದ. ತಕ್ಷಣ ಅವನ ಕಣ್ಣೆದುರು ಸಾಹಿತ್ಯಳ ಮುಖ ಹಾದು ಹೋಯಿತು. ಹೌದು, ಈ ಕೃತ್ಯವನ್ನು ಅವಳೇ ಏಕೆ ಮಾಡಿರಬಾರದು? ತನ್ನ ಮದುವೆಗೆ ಸಾಗರ್ ಎಲ್ಲಾದರೂ ಅಡ್ಡಿ ಬಂದರೆ ಎಂಬ ಕಾರಣಕ್ಕೆ ಅವಳೇ ಇವನನ್ನು ಸಾಯಿಸಲು ಪ್ರಯತ್ನಿಸಿರಬಹುದಲ್ವಾ ಎಂದು ಯೋಚಿಸಿದಾಗ ಅವನ ಮುಖ ವ್ಯಗ್ರವಾಯಿತು. ಅವಳೇನಾದರೂ ಸಾಗರ್ನನ್ನು ಸಾಯಿಸಲು ಪ್ರಯತ್ನ ಪಟ್ಟಿದ್ದರೆ ನಿಜವಾಗಿಯೂ ಅವಳು ಜೀವಂತವಾಗಿರುವುದಿಲ್ಲ ಎಂದು ಹಲ್ಲು ಕಚ್ಚಿ ನುಡಿದು ಕೋಪದಿಂದ ದುಮುಗುಡುತ್ತಾ ತನ್ನ ಕಾರೇರಿ ಹೊರಟ ಅಭಿಷೇಕ್. 2 ದಿನದಿಂದ ಸರಿಯಾಗಿ ಆಫೀಸಿಗೆ ಬಾರದಿದ್ದ ಅಭಿಷೇಕ್ ಬಗ್ಗೆ ಅಚ್ಚರಿಯಾಗಿತ್ತು ನೇಹಾಳಿಗೆ. ನೇರವಾಗಿ ಅಭಿಗೆ ಕಾಲ್ ಮಾಡಿದರೆ, ನಾನು ತುಂಬ ಬ್ಯುಸಿಯಾಗಿದ್ದೇನೆ, ನಾನು ಕಾಲ್ ಮಾಡೋವರೆಗೂ ನನಗೆ ಡಿಸ್ಟರ್ಬ್ ಮಾಡಬೇಡಿ ಎಂದು ಕಡ್ಡಿ ಮುರಿದಂತೆ ಹೇಳಿದ್ದ ಅಭಿಷೇಕ್. ಇದರ ಬಗ್ಗೆ ಅರುಣಾದೇವಿಯವರಿಗೆ ಕೇಳಬೇಕೆಂದು ಕಾಲ್ ಮಾಡಿದಾಗ ಅಭಿ ನಮ್ಮ ಕೈಗೆ ಸಿಗುತ್ತಿಲ್ಲ, ಆಫೀಸ್ ಕೆಲಸ ಎಂದು ಬೇಗ ಹೊರಟು ಹೋಗುತ್ತಾನೆ ಎಂದು ಹೇಳಿದಾಗಲಂತೂ ನೇಹಾಳಿಗೆ ತನ್ನ ಮನಸ್ಸಿನ ತಳಮಳ ಇನ್ನಷ್ಟು ಹೆಚ್ಚಾಗಿತ್ತು. ಅಂದು ಸಾಹಿತ್ಯ ಆಫೀಸಿಗೆ ಕಾಲಿಟ್ಟಾಗಿನಿಂದ ಅಭಿ ಸರ್ ಯಾಕೋ ಒಂದು ರೀತಿಯಾಗಿ ಆಡುತ್ತಿದ್ದಾರೆ. ಒಂದು ವೇಳೆ ಅವಳ ಹಿಂದೆ ಸುತ್ತುತ್ತಿರಬಹುದೇ ಎಂದು ಯೋಚಿಸಿದಾಗ ಕೋಪ ನೆತ್ತಿಗೇರಿತ್ತು ನೇಹಾಳಿಗೆ. ಇಲ್ಲ, ಸಾಧ್ಯ ಇಲ್ಲ. ಅಂತಹ ಮಿಡ್ಲ್ ಕ್ಲಾಸ್ ಹುಡುಗಿಗೋಸ್ಕರ ಅಭಿ ಸರ್ ತಲೆ ಕೆಡಿಸಿಕೊಳ್ಳಲು ಸಾಧ್ಯ ಇಲ್ಲ. ಇವರ ಲೆವೆಲ್ಗೆ ಆ ಹುಡುಗಿ ಮ್ಯಾಚ್ ಮಾಡ್ತಿದ್ದೀನಲ್ಲ, ಛೆ ಎಂದು ತನಗೆ ತಾನೇ ಸಮಾಧಾನ ಮಾಡಿಕೊಂಡಳು. ಆದರೂ ಸಮಾಧಾನವಾಗಲಿಲ್ಲ. ಕೊನೆಗೆ ಅಭಿಯ ಬಗ್ಗೆ ಕರಣ್ಗೆ ತಿಳಿದಿರಬಹುದೆಂದು ಯೋಚಿಸಿ ಕರಣ್ಗೆ ಫೋನ್ ಆಯಿಸಿದಳು. ಒಂದೇ ರಿಂಗಿಗೆ ಕಾಲ್ ರಿಸೀವ್ ಮಾಡಿದ ಕರಣ್, ಹಲೋ, ಹಾಯ್ ಬ್ಯೂಟಿ, ನೀನು ನನಗೆ ಕಾಲ್ ಮಾಡಿದ್ಯಾ ಅಂದರೆ ಜಗತ್ತಿನ 8ನೇ ಅದ್ಭುತ ಎಂದು ಆಶ್ಚರ್ಯದಿಂದ ಕೇಳಿದ. ಶಟ್ ಅಪ್ ಕರಣ್, ನಾನು ಕಾಲ್ ಮಾಡಿದ್ದು ಅಭಿ ಸರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. 2 ದಿನದಿಂದ ಸರಿಯಾಗಿ ಆಫೀಸಿಗೆ ಬರ್ತಿಲ್ಲ, ಯಾಕೆ ಅಂತ ನಿಮಗೇನಾದರೂ ಗೊತ್ತಿದೆಯಾ ಅಂತ ಕೇಳೋಕ್ಕೆ ಎಂದು ಕೋಪದಲ್ಲೇ ನುಡಿದಳು. ಅವಳ ಮಾತಿಗೆ ಜೋರಾಗಿ ನಕ್ಕ ಕರಣ್. ಯಾಕೆ ನಗ್ತಿದ್ಯಾ? ನಾನೇನು ಜೋಕ್ ಮಾಡ್ತಿದ್ದೀನ? ಮತ್ತೆ ಕೋಪದಿಂದಲೇ ಕೇಳಿದಳು ನೇಹಾ. ಇನ್ನೇನು ಮತ್ತೆ? ಅಲ್ಲ, ಮಕ್ಕಳು ಮನೆಗೆ ಬರದೇ ಇದ್ದರೆ ಮನೆಯಲ್ಲಿ ಭಯ ಪಡ್ಕೊಳ್ಳೋ ಹಾಗೆ ಆಡ್ತಿದೆಯಲ್ಲ, ಅವನೇನು ಚಿಕ್ಕ ಮಗುನ? ಏನೋ ಬೇರೆ ಕೆಲಸದ ಮೇಲೆ ಹೋಗಿರಬೇಕು ಎಂದಾಗ, ನೋಡು ಕರಣ್, ಇದನ್ನೇ ಬೇಡ ಅನ್ನೋದು. ನಿಂಗೆ ಗೊತ್ತಿದ್ರೆ ಹೇಳು, ಇಲ್ಲ ಅಂದರೆ ಬೇಡ ಬಿಡು ಎಂದು ಕಾಲ್ ಕಟ್ ಮಾಡಬೇಕೆನ್ನುವಷ್ಟರಲ್ಲಿ, ಹಲೋ ಹಲೋ ಕೂಲ್ ಮಾ, ಯಾಕಷ್ಟು ಕೋಪ ಮಾಡ್ಕೋತಿದ್ಯಾ? ಅವನೆಲ್ಲಿ ಹೋಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ, ಮೋಸ್ಟ್ಲಿ ಆ ಸಾಹಿತ್ಯ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾನೇನೋ ಎಂದು ಅನುಮಾನ ವ್ಯಕ್ತಪಡಿಸಿದ. ಅವನ ಮಾತು ಕೇಳಿ ಮೈಯೆಲ್ಲ ಉರಿದು ಹೋಯಿತು ನೇಹಾಳಿಗೆ.
ತಕ್ಷಣ ಕಾಲ್ ಕಟ್ ಮಾಡಿ ಅಲ್ಲೇ ಕುಸಿದು ಕುಳಿತಳು. ಹಲೋ ಬ್ಯೂಟಿ, ಹಲೋ ಹಲೋ ಎಂದು ಕರಣ್ ಹೇಳುವಷ್ಟರಲ್ಲಿ ಕಾಲ್ ಕಟ್ಟಾಗಿತ್ತು. ಹೌದು, ನಾನು ಅಂದ್ಕೊಂಡಿದ್ದು ನಿಜ ಆಯಿತು. ಶಿ ಈಸ್ ಬಿಗ್ಗೆಸ್ಟ್ ಡ್ರಾಮಾ ಕ್ವೀನ್. ಮಿಡ್ಲ್ ಕ್ಲಾಸ್ನಿಂದ ಬಂದಿರೋ ನಾಯಿಗಳಿಗೆಲ್ಲ ಈಸಿಯಾಗಿ ರಿಚ್ ಆಗಬೇಕು ಅಂದರೆ ಎಷ್ಟು ಕೆಳಮಟ್ಟಕ್ಕೆ ಬೇಕಾದರೂ ಇಳಿತಾರೆ ಎಂದು ಕೋಪದಿಂದ ನುಡಿದಳು ನೇಹಾ. ಅವಳ ಮೈಯೆಲ್ಲ ಕೋಪದಿಂದ ನಡುಗುತ್ತಿತ್ತು. ತಕ್ಷಣ ಏನೋ ನಿರ್ಧಾರಕ್ಕೆ ಬಂದವಳಂತೆ ಅಲ್ಲಿಂದೆದ್ದು ಆಫೀಸಿನ ಲ್ಯಾಂಡ್ಲೈನ್ನಿಂದ ಸಾಹಿತ್ಯಳ ಆಫೀಸಿಗೆ ಕಾಲ್ ಮಾಡಿದಳು. ಆ ಕಡೆಯಿಂದ ಕಾಲ್ ರಿಸೀವ್ ಆಗುತ್ತಿದ್ದಂತೆ ಮಾತನಾಡುತ್ತಿರುವುದು ಮಹೇಶ್ ಎಂದು ತಿಳಿದು ಏನೋ ಮಾತಾಡಿ ಕಾಲ್ ಕಟ್ ಮಾಡಿದಾಗ ಅವಳ ಮುಖದಲ್ಲಿ ವ್ಯಂಗ್ಯವಾದ ನಗುವಿತ್ತು. ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಸಾಹಿತ್ಯಳಿಗೆ ಮಹೇಶ್ ಸರ್ ಬರಲು ಹೇಳಿದ್ದಾರೆ ಎಂದು ಆಫೀಸ್ ಬಾಯ್ ಹೇಳಿದಾಗ ಅಚ್ಚರಿಯಿಂದ ಮುಗಿಸಿರುವ 2 ಫೈಲ್ ಹಿಡಿದು ಅವರ ಕ್ಯಾಬಿನಿಗೆ ಹೋದಳು ಸಾಹಿತ್ಯ. ಅವರ ಕ್ಯಾಬಿನಿನಲ್ಲಿ ಮ್ಯಾನೇಜರ್ ಸಹ ಇರುವುದನ್ನು ಗಮನಿಸಿದ ಸಾಹಿತ್ಯ ತನಗೆ ವಹಿಸಿದ ಯಾವುದಾದರೂ ಕೆಲಸ ಬಾಕಿ ಇದೆಯಾ ಎಂದು ಆಲೋಚಿಸುತ್ತಲೇ ಎಕ್ಸ್ಕ್ಯೂಸ್ ಮೀ ಸರ್ ಎಂದು ಹೊರಗಿನಿಂದಲೇ ಕೂಗಿದಳು. ಎಸ್ ಕಮಿನ್ ಎಂದ ಮಹೇಶ್ ಸರ್ ಧ್ವನಿಗೆ ಒಳಗೆ ಬಂದ ಸಾಹಿತ್ಯ ಅವರ ಮುಂದೆ ನಿಂತು ಪ್ರಶ್ನಾರ್ಥಕವಾಗಿ ನೋಡತೊಡಗಿದಳು. ಸಾಹಿತ್ಯ, ಹೀಗೆ ಹೇಳ್ತಿದ್ದೇನೆ ಅಂತ ಬೇಜಾರು ಮಾಡ್ಕೋಬೇಡ, ಬಟ್ ಹೇಳದೇ ಇದ್ದರೆ ನಮಗೆ ಬೇರೆ ದಾರಿ ಇಲ್ಲ. ನೀನು ಇಲ್ಲಿ ಒಬಿಡಿಯೆಂಟಾಗಿ ಕೆಲಸ ಮಾಡುವ ಒಬ್ಬ ಒಳ್ಳೆ ಕೆಲಸಗಾರ್ತಿ ಅಂತ ನಮಗೆ ಎಲ್ಲರಿಗೂ ಗೊತ್ತು. ಆದರೆ ಈ ವಿಷಯ ಹೇಳೋಕ್ಕೆ ತುಂಬ ಬೇಜಾರಾಗ್ತಿದೆ. ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ಬೇಸರದಿಂದಲೇ ಹೇಳಿದರು ಮಹೇಶ್ ಸರ್. ಪರವಾಗಿಲ್ಲ ಹೇಳಿ ಸರ್, ಭಯಪಡುತ್ತಲೇ ಕೇಳಿದಳು ಸಾಹಿತ್ಯ. ಸಾಹಿತ್ಯ, ನಮಗೆ ಬರುತ್ತಿರುವ ಆರ್ಡರ್ನಲ್ಲಿ 40% ಚಕ್ರವರ್ತಿ ಕಂಪನಿಯಿಂದ ಬರುತ್ತೆ. ಅವರ ಆರ್ಡರ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ನಿಂಗೂ ಗೊತ್ತು. ಆದರೆ ಈಗ ಏನಾಗಿದೆ ಅಂದರೆ ಅವರು ನಮಗೆ ಆರ್ಡರ್ ಕೊಡಬೇಕಂದ್ರೆ ನಿನ್ನ ಪ್ಲೇಸ್ನಲ್ಲಿ ಅವರು ಬೇರೆ ಕ್ಯಾಂಡಿಡೇಟ್ನ ನಾಳೆಯಿಂದಾನೇ ಅಪಾಯಿಂಟ್ ಮಾಡ್ತಿದ್ದಾರಂತೆ. ಸೊ ನಾಳೆಯಿಂದ ನೀನು ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರು ಮಹೇಶ್ ಸರ್. ಸಿಡಿಲೆರಗಿದಂತಾಗಿತ್ತು ಸಾಹಿತ್ಯರಿಗೆ. ನಾನು ಕೇಳುತ್ತಿರುವುದು ನಿಜವೇ ಎಂದು ಒಂದು ಕ್ಷಣ ಆಲೋಚಿಸಿದವಳಿಗೆ ಇದು ವಾಸ್ತವ ಎಂದು ಅರಿವಾಗುತ್ತಲೇ ಅದೇಗೆ ಸಾಧ್ಯ ಸರ್? ಅವರು ಬೇರೆ ಕ್ಯಾಂಡಿಡೇಟನ್ನು ಅಪಾಯಿಂಟ್ ಮಾಡೋದಕ್ಕೂ ನನ್ನ ಕೆಲಸಕ್ಕೂ ಏನು ಸಂಬಂಧ ಸರ್ ಎಂದು ಒತ್ತರಿಸಿ ಬಂದ ದುಃಖವನ್ನು ತಡೆಹಿಡಿಯುವ ಪ್ರಯತ್ನ ಮಾಡುತ್ತಾ ಹೇಳಿದಳು. ಅದೇ ನನಗೂ ಅರ್ಥ ಆಗ್ತಿಲ್ಲ ಸಾಹಿತ್ಯ. ಅವರ ಕಡೆಯಿಂದ ನಮಗೆ ಆರ್ಡರ್ ಬರಬೇಕು ಅಂದರೆ ನಿನ್ನ ಕೆಲಸದಿಂದ ತೆಗಿಬೇಕು ಅಂತ ಹೇಳಿದರು. ನಿನ್ನ ಕೆಲಸಕ್ಕೆ ಅವ್ರ ಕಡೆಯಿಂದ ಒಬ್ಬ ಒಳ್ಳೆಯ ಕ್ಯಾಂಡಿಡೇಟ್ನ ಅಪಾಯಿಂಟ್ ಮಾಡ್ತೀನಿ ಅಂದರು. ಮಹೇಶ್ ಸರ್ನ ಮಾತಿಗೆ ಸಾಹಿತ್ಯಳಿಗೆ ನೆಲವೇ ಬೆರಿದಂತಾಯಿತು. ಅವಳು ಕಲ್ಪನೆ ಮಾಡಿರದ ಮಾತುಗಳು ಮಹೇಶ್ ಸರ್ ಬಾಯಿಂದ ಕೇಳಿದಾಗ, ಕೃಷ್ಣ, ನಾನೇನು ತಪ್ಪು ಮಾಡಿದೆ ಎಂದು ಮೌನವಾಗಿ ಕಣ್ಣೀರು ಹರಿಸಿದಳು. ಅವಳನ್ನು ಕಂಡು ಅಲ್ಲೇ ಕುಳಿತಿದ್ದ ಮ್ಯಾನೇಜರ್, ಮಹೇಶ್, ನೀವು ಹೇಳಬೇಕಿತ್ತು ಸಾಹಿತ್ಯ ಅಚ್ಚುಕಟ್ಟಾಗಿ ಕೆಲಸ ಮಾಡುವ ಒಬ್ಬ ಒಳ್ಳೆಯ ಕೆಲಸಗಾರ್ತಿ ಅಂತ ಎಂದು ಹೇಳಿದಾಗ, ನಾನು ಹೇಳಿದೆ ಸರ್, ಬಟ್ ಅವರು ಕೇಳೋ ಜಾಯಮಾನನೇ ಅಲ್ಲ ಅನಿಸುತ್ತೆ. ನಾನು ಹೇಳಿದಷ್ಟು ಮಾಡಿ, ಇಲ್ಲ ಅಂದರೆ ಆರ್ಡರ್ ಕಳ್ಕೊತೀರಾ ಅಂದರು. ನನಗೆ ಮುಂದೇನು ಮಾಡಬೇಕೆಂದು ತಿಳಿಯಲಿಲ್ಲ. ಆದರೆ ಅವರು ಹೇಳೋ ರೀತಿ ನೋಡಿದರೆ ಸಾಹಿತ್ಯನ ಟಾರ್ಗೆಟ್ ಮಾಡೋ ರೀತಿ ಇತ್ತು. ಪಾಪ ಇವಳ ಮೇಲೆ ಯಾಕೆ ಹಾಗೆ ಟಾರ್ಗೆಟ್ ಮಾಡಿದ್ರೋ ಗೊತ್ತಿಲ್ಲ ಸರ್. ಐ ಆಮ್ ರಿಯಲಿ ಸಾರಿ ಸಾಹಿತ್ಯ. ನಮಗೆ ಆ ಕಂಪನಿಯ ಆರ್ಡರ್ ಮುಖ್ಯ, ಅದಕ್ಕೆ ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರು ಮಹೇಶ್ ಸರ್. ಸಾಹಿತ್ಯ ಕಣ್ಣೊರೆಸುತ್ತಾ, ಸರ್, ಅಟ್ಲೀಸ್ಟ್ 1 ವಾರನಾದರೂ ಕೆಲಸ ಮಾಡಲು ಅವಕಾಶ ಕೊಡಿ ಸರ್, ಅಷ್ಟು ಸಾಕು ನನಗೆ ಎಂದು ಕೇಳಿಕೊಂಡಳು. ಸಾರಿ ಸಾಹಿತ್ಯ, ನಾಳೆ ಅವರು ಇಲ್ಲಿಗೆ ಬರ್ತಾರೆ. ಬೇಕಾದರೆ ನಿಮಗೆ ಸ್ಯಾಲರಿನಲ್ಲಿ ಈ 1 ವಾರದ್ದು ಸೇರಿಸಿ ಕೊಡ್ತೀನಿ, ಓಕೆನಾ? ಆಮೇಲೆ ಇನ್ನೊಂದು ಮಾತು, ನಿನ್ನನ್ನು ಇಲ್ಲಿಂದ ಕಳುಹಿಸೋಕೆ ಕಾರಣ ಆ ನೇಹಾ ಮೇಡಮ್ ಅಂತ ಗೊತ್ತಾಗಬಾರ್ದು ಅಂತ ಹೇಳಿದರು.
ಆದರೆ ನೀನು ತುಂಬ ಒಳ್ಳೆ ಹುಡುಗಿ ಅಂತ ಇರೋ ವಿಷಯನ ಹೇಳಿದೆ ಎಂದು ಬೇಸರದಿಂದಲೇ ನುಡಿದರು ಮಹೇಶ್ ಸರ್. ನಾನು ಕೆಲಸಕ್ಕೆ ಬಾರದಿದ್ದರೂ ಅಷ್ಟು ದಿನದ ಸ್ಯಾಲರಿ ತಗೊಳ್ಳೋಕೆ ನನಗೆ ಸರಿ ಕಾಣುವುದಿಲ್ಲ. ನನ್ನ ಮೇಲೆ ಕಾಳಜಿ ವಹಿಸಿದ್ದಕ್ಕೆ ಥ್ಯಾಂಕ್ ಯು ಸರ್. ಇವತ್ತಿನ ಕೆಲಸ ಮುಗಿಸಿ ಎಲ್ಲ ರಿಪೋರ್ಟ್ ನಿಮಗೆ ಒಪ್ಪಿಸಿ ಹೋಗುತ್ತೇನೆ ಎಂದು ಮತ್ತೆ ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಾರದೆ ಹೊರಗೋಡಿ ತನ್ನ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿದಳು ಸಾಹಿತ್ಯ. ಅವಳ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ತಕ್ಷಣ ವಾಸ್ತವಕ್ಕೆ ಬಂದು ಕಣ್ಣೊರೆಸಿ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಸುತ್ತಲೂ ಒಮ್ಮೆ ನೋಡಿ ಯಾರೂ ತನ್ನನ್ನು ಗಮನಿಸಲಿಲ್ಲವೆಂದರಿತು ತನ್ನ ಕೆಲಸವನ್ನು ಮಾಡತೊಡಗಿದಳು. ಸಂಜೆಯಾಗುತ್ತಲೇ ಎಲ್ಲರೂ ಕೆಲಸ ಮುಗಿಸಿ ಮನೆಗೆ ಹೊರಟರೆ ಸಾಹಿತ್ಯ ಮಾತ್ರ ತನಗೆ ವಹಿಸಿದ ಕೆಲಸವನ್ನು ಮುಗಿಸಬೇಕೆಂದು ಆಫೀಸಿನಲ್ಲೇ ಕಂಪ್ಯೂಟರ್ ಮುಂದೆ ಕುಳಿತಿದ್ದಳು. ಎಲ್ಲ ಕೆಲಸ ಮುಗಿದ ತಕ್ಷಣ ನಾಳೆಯಿಂದ ಈ ಆಫೀಸಿಗೆ ಬರುವ ಹಾಗಿಲ್ಲ ಎಂದು ನೆನೆದಾಗ ಮತ್ತಷ್ಟು ದುಃಖವಾಯಿತು ಅವಳಿಗೆ. ಹಾಗೆ ತನ್ನ ಬ್ಯಾಗನ್ನು ಎತ್ತಿಕೊಂಡು ಅದರಲ್ಲಿದ್ದ ಪುಟ್ಟ ಕೃಷ್ಣನ ಮೂರ್ತಿಯನ್ನು ಕೈಗೆತ್ತಿಕೊಂಡು, ಕೃಷ್ಣ, ನನಗ್ಯಾಕೆ ಈ ಶಿಕ್ಷೆ? ನಾನು ಆವತ್ತು ಚಕ್ರವರ್ತಿ ಕಂಪನಿಗೆ ಹೋಗಿದ್ದೆ ನನ್ನ ತಪ್ಪ? ಅವರು ನನ್ನನ್ನು ಹಗೆ ಸಾಧಿಸುವಂತಹ ಕೆಲಸ ನಾನೇನು ಮಾಡಿದ್ದೇನೆ? ನನ್ನ ಮೇಲೆ ಯಾಕೆ ಅವರಿಗೆ ಅಷ್ಟೊಂದು ಕೋಪ? ನಾನು ಇಲ್ಲಿ ಕೆಲಸ ಮಾಡಿದರೆ ಅವರಿಗೇನು ನಷ್ಟ? ಹೇಳು ಕೃಷ್ಣ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು. ಗಂಟೆ 10:30 ಆಗಿತ್ತು. ಅವಳಿಗೆ ಸಮಯದ ಪರಿವೆಯೇ ಇರಲಿಲ್ಲ. ಮಹೇಶ್ ಸರ್ ತನ್ನ ಕೆಲಸ ಮುಗಿಸಿ ಹೊರಡಬೇಕೆನ್ನುವಷ್ಟರಲ್ಲಿ ಯಾರೋ ಅಳುತ್ತಿರುವುದು ಕೇಳಿಸಿ ಅಲ್ಲಿಗೆ ಬಂದಾಗ ಸಾಹಿತ್ಯ ಇನ್ನೂ ಅಲ್ಲೇ ಇರುವುದನ್ನು ಕಂಡು ಬೇಸರದಿಂದ ಅವಳ ಬಳಿ ಬಂದು, ಸಾಹಿತ್ಯ ಎಂದು ಕರೆದರು. ತಟ್ಟನೆ ಕಣ್ಣೊರೆಸಿಕೊಂಡು ಎದ್ದು ನಿಂತು, ಹೇಳಿ ಸರ್ ಎಂದಳು ಸಾಹಿತ್ಯ. ಐ ಆಮ್ ರಿಯಲಿ ಸಾರಿ ಸಾಹಿತ್ಯ. ನೀನು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೀಯ ಅಂತ ನನಗೆ ಗೊತ್ತು. ಯಾವುದೇ ಕಂಪನಿಯಲ್ಲಾಗಲಿ ಈ ರೀತಿ ಏಕಾಏಕಿ ಯಾರನ್ನು ಕೆಲಸದಿಂದ ತೆಗೆದುಹಾಕುವ ಹಾಗಿಲ್ಲ. ಆದರೆ ನನಗೆ ಬೇರೆ ದಾರಿ ಇರಲಿಲ್ಲ. ನಾನು ಅವರಿಗೆ ಹೇಳಿದೆ, ಈ ರೀತಿ ಯಾವುದೇ ಕೆಲಸದವರನ್ನು ತೆಗೆದುಹಾಕುವುದು ಕಂಪನಿಯ ನಿಯಮವಲ್ಲ, 2 ತಿಂಗಳ ಕಾಲಾವಕಾಶ ಕೊಡಿ ಅಂತ. ಅದಕ್ಕೆ ಅವರು ಸರಿ, ಹಾಗಾದರೆ 2 ತಿಂಗಳು ನಮ್ಮ ಕಡೆಯಿಂದ ನಿಮಗೆ ಯಾವುದೇ ಆರ್ಡರ್ ಬರುವುದಿಲ್ಲ ಅಂತ ಹೇಳಿದರು. ಅದಕ್ಕೆ ಹೀಗೆ ಮಾಡಿದೆ. ನನ್ನ ಕ್ಷಮಿಸಿಬಿಡು ಸಾಹಿತ್ಯ. ಬೇಕಾದರೆ ನಿಮಗೆ ಬೇರೆ ಕಡೆ ಕೆಲಸ ತೆಗೆಸಿಕೊಡುವ ಜವಾಬ್ದಾರಿ ನನ್ನದು. ಆದರೆ ಈ ವಿಷಯ ನಮ್ಮಿಬ್ಬರಿಗಷ್ಟೇ ಗೊತ್ತಿರಬೇಕು, ಓಕೆನಾ ಎಂದು ಹೇಳಿದಾಗ ಸಾಹಿತ್ಯ ಮಹೇಶ್ ಸರ್ನ ಮುಖ ನೋಡಿದಳು. ಅವಳ ಮುಖಭಾವ ಅರ್ಥೈಸಿಕೊಂಡ ಮಹೇಶ್ ಸರ್ ಮಾತು ಮುಂದುವರಿಸಿ, ಯಾಕೆ ಹೀಗೆ ಹೇಳಿದೆ ಅಂದರೆ, ಇಲ್ಲಿ ಕೆಲವೊಬ್ಬರು ನೇಹಾ ಮೇಡಮ್ಗೆ ಪರಿಚಯಸ್ಥರಿದ್ದಾರೆ. ಅವರಿಗೆ ವಿಷಯ ತಿಳಿದರೆ ಮತ್ತೆ ಏನಾದರೂ ಕಿರಿಕಾಗಬಹುದು ಅಂತ ಅಷ್ಟೆ ಎಂದು ಹೇಳಿದಾಗ ಸಾಹಿತ್ಯಳ ಮುಖ ಬಾಡಿತ್ತು. ಬೇಡ ಸರ್, ನೀವು ನನಗೆ ಕೆಲಸ ಕೊಡಿಸಿ ಆಮೇಲೆ ಅವರು ಹೇಗೋ ತಿಳಿದು ನೀವು ಇಕ್ಕಟ್ಟಿಗೆ ಸಿಲುಕಿಕೊಳ್ಳುತ್ತೀರಿ. ಹೇಗೂ ಮುಂದಿನ ವಾರ ನನ್ನ ಮದುವೆ ಇದೆ. ಆಮೇಲೆ ನನಗೆ ಕೆಲಸಕ್ಕೆ ಬರಲಾಗುತ್ತಿರಲಿಲ್ಲ ಅನಿಸುತ್ತದೆ. ನನ್ನ ಮೇಲಿನ ನಿಮ್ಮ ಕಾಳಜಿಗೆ ತುಂಬ ಧನ್ಯವಾದಗಳು ಸರ್. ನೀವು ನನಗೆ ವಹಿಸಿದ ಕೆಲಸವೆಲ್ಲ ಮಾಡಿ ಮುಗಿಸಿದ್ದೇನೆ. ಈ ವಾರದಲ್ಲಿ ಮತ್ತೊಮ್ಮೆ ನನ್ನ ಮದುವೆಗೆ ಆಹ್ವಾನ ಕೊಡಲು ಬರುತ್ತೇನೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಅಳುಮುಖ ಹೊತ್ತು ಬ್ಯಾಗ್ ಹಿಡಿದು ಬರ್ತೀನಿ ಸರ್ ಎಂದಳು. ಮಹೇಶ್ ಸರ್ ಅವಳ ಮಾತು ಕೇಳಿ, ಓ ಸಾಹಿತ್ಯ, ಮುಂದಿನ ವಾರ ಮದುವೆ ಇಟ್ಟುಕೊಂಡು ಈಗ ಹೇಳ್ತಿದೆಯಲ್ಲ ಎಂದು ಕಣ್ಣರಳಿಸಿ ಕೇಳಿದಾಗ, ಮದುವೆ ತುಂಬ ಸಿಂಪಲ್ ಆಗಿ ನಡೆಯುತ್ತಿರುವುದರಿಂದ ಯಾರಿಗೂ ವಿಷಯ ತಿಳಿಸಿಲ್ಲ ಸರ್ ಎಂದು ಉತ್ತರಿಸಿದಳು ಸಾಹಿತ್ಯ. ಸರಿ ಸಾಹಿತ್ಯ, ಖಂಡಿತ ಮದುವೆಗೆ ಬರ್ತೇನೆ. ಈಗ ತುಂಬ ಲೇಟ್ ಆಗಿದೆ, ಬಾ ನಿಮ್ಮನೆವರೆಗೂ ಡ್ರಾಪ್ ಮಾಡ್ತೀನಿ ಎಂದು ಮಹೇಶ್ ಸರ್ ಕೇಳಿದಾಗ, ಇಲ್ಲ ಸರ್, ನಾನು ಹೋಗ್ತೀನಿ, ಪರವಾಗಿಲ್ಲ, ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇರೋದು ಎಂದು ನಯವಾಗಿ ನಿರಾಕರಿಸಿದಳು ಸಾಹಿತ್ಯ. ಆಲ್ರೆಡಿ 11 ಗಂಟೆ ಆಗಿದೆ, ಸೊ ರಿಸ್ಕ್ ತಗೊಳ್ಳೋದು ಬೇಡ, ನಾನು ಡ್ರಾಪ್ ಮಾಡ್ತೀನಿ. ಇಲ್ಲ ಅಂದರೆ ನಿಮ್ಮ ಮನೆಯಿಂದ ನಿಮ್ಮಪ್ಪ ಇಲ್ಲ ಅಣ್ಣ ಇದ್ದರೆ ಕರೀರಿ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಲ್ವಾ
ಮಹೇಶ್ ಸರ್ ಸಾಹಿತ್ಯಾಳ ಬಗ್ಗೆ ಕಾಳಜಿ ತೋರಿಸಿದಾಗ, ಹಾಂ ಸರ್, ಅಪ್ಪ ಬರ್ತೀನಿ ಅಂದಿದ್ದಾರೆ ಎಂದು ಸುಳ್ಳು ಹೇಳಿದಳು ಸಾಹಿತ್ಯ. ಓ ಹೌದಾ, ಸರಿ ಹಾಗಾದರೆ ನಾನಿನ್ನು ಬರಲಾ ಎಂದು ತಿರುಗಿದವರು ಮತ್ತೆ ಸಾಹಿತ್ಯಳನ್ನು ನೋಡಿ, ಸಾಹಿತ್ಯ, ನಿನ್ನ ರೀತಿ ಅಚ್ಚುಕಟ್ಟಾಗಿ ಕೆಲಸ ಮಾಡೋರು ಸಿಗೋದು ತುಂಬ ಕಷ್ಟ. ಇಷ್ಟು ದಿನ ನಮ್ಮ ಆಫೀಸಿನಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನಗೆ ನಿನ್ನ ಮೇಲೆ ಬಹಳ ಗೌರವವಿದೆ ಎಂದು ಅವಳ ಕೆನ್ನೆ ತಟ್ಟಿ ಹೊರ ನಡೆದರು. ಸಾಹಿತ್ಯ ಭಾರವಾದ ಹೆಜ್ಜೆಯನ್ನಿಡುತ್ತಾ ಒಂದು ಬಾರಿ ತಾನು ಕುಳಿತುಕೊಳ್ಳುವ ಕುರ್ಚಿ, ಟೇಬಲ್ ಮತ್ತು ಕಂಪ್ಯೂಟರನ್ನು ಸವರಿ ಕಣ್ಣೀರು ಒರೆಸುತ್ತಾ ಹೊರ ನಡೆದಳು. ಸಾಹಿತ್ಯ ಮದುವೆ ಆದ ಮೇಲೂ ತನ್ನ ಕೆಲಸವನ್ನು ಮುಂದುವರಿಸುವ ಆಸೆಯನ್ನು ಹೊಂದಿದ್ದಳು. ಈ ವಿಷಯದ ಬಗ್ಗೆ ಶ್ರೀಕಾಂತ್ ಬಳಿ ಹೇಳಬೇಕೆಂದೂ ಯೋಚಿಸಿದ್ದಳು. ಆದರೆ ಅದಕ್ಕಿಂತ ಮೊದಲೇ ತಾನು ಕೆಲಸ ಕಳೆದುಕೊಂಡೆನಲ್ಲ ಎಂದು ಇನ್ನಷ್ಟು ದುಃಖಪಟ್ಟಳು. ಕಾಲೇಜು ಮುಗಿದ ಮೇಲೆ ಅವಳ ಮೊದಲ ಕೆಲಸ ಅದಾಗಿತ್ತು. ಆ ಕಂಪನಿಯಲ್ಲಿ ಕೆಲಸ ಮಾಡುತ್ತಲೇ ಅವಳು ಸಾಕಷ್ಟು ನೆಮ್ಮದಿಯನ್ನು ಕಂಡುಕೊಂಡಿದ್ದಳು. ತನ್ನ ಜೀವನದ ಗತಿಯನ್ನೇ ಬದಲಿಸಿದ, ತನ್ನ ಮನಸ್ಸಿಗೆ ಸಾಕಷ್ಟು ನೆಮ್ಮದಿಯನ್ನು ಕೊಟ್ಟ ಆ ಕಂಪನಿಯನ್ನು ಸಾಯೋವರೆಗೂ ಯಾವುದೇ ಸ್ವಾರ್ಥವಿಲ್ಲದೆ ಕೆಲಸ ಮಾಡಬೇಕೆಂದು ಯೋಚಿಸಿಯೂ ಇದ್ದಳು. ಆದರೆ ಈಗ ಹೀಗಾಗಿ ಹೋಯಿತಲ್ಲ ಎಂದು ಬೇಸರದಿಂದ ಮನೆಯತ್ತ ಸಾಗುತ್ತಿದ್ದಳು. ದಾರಿಯುದ್ದಕ್ಕೂ ದಾರಿದೀಪಗಳು ಉರಿಯುತ್ತಿತ್ತು. ಅಲ್ಲೊಂದು ಇಲ್ಲೊಂದು ಓಡಾಡುತ್ತಿದ್ದ ವಾಹನಗಳ ಪೈಕಿ ಕೆಲವರು ಆಸೆಗಣ್ಣಿನಿಂದ ಇವಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಇದಾವುದರ ಪರಿವೆಯೇ ಇಲ್ಲದೆ ತನ್ನದೇ ಯೋಚನೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಳು ಸಾಹಿತ್ಯ. ಅಷ್ಟರಲ್ಲಿ ಹಿಂದಿನಿಂದ ಬಂದ ಇಬ್ಬರು ದಾಂಡಿಗರಲ್ಲಿ ಒಬ್ಬ ಅವಳ ಬಾಯಿಯನ್ನು ಗಟ್ಟಿಯಾಗಿ ಹಿಡಿದರೆ ಮತ್ತೊಬ್ಬ ಅವಳ ಕೈಯನ್ನು ಹಿಡಿದು ಹಿಂದಕ್ಕೆಳೆದ. ತಕ್ಷಣ ವಾಸ್ತವಕ್ಕೆ ಬಂದ ಸಾಹಿತ್ಯ ಅಲ್ಲೇನು ನಡೆಯುತ್ತಿದೆ ಎಂದು ಅರಿವಾಗುವುದರ ಒಳಗೆ ಆ ಇಬ್ಬರು ದಾಂಡಿಗರ ಹಿಡಿತದಲ್ಲಿದ್ದಳು. ಮುಂದುವರಿಯುವುದು.